सीधा बीजेपी राष्ट्रीय अध्यक्ष अमित शाह मातनाड्तिದ್ದಾರೆ बन्नी नोडोಣ। सीमा को भी 40,000 बढ़ाकर 50,000 तक ले जाने का काम किया है। ढेर सारी रियायतें मध्यम वर्ग को लिए भी ये सरकार लेकर आई है और मुझे आनंद है इतना सारा करने के बाद भी फिस्कल डेफिसिट को नियंत्रित करने में सरकार सफल हुई है। सिर्फ 3.4% का बजट घाटे का लक्ष्य रखकर इस सरकार ने ये सारी रियायतें दी है। इसका मतलब राज्य की, देश की इनकम बढ़ाने में, आवक को बढ़ाने में सरकार को सफलता मिली है। डिसिप्लिन, फाइनेंशियल डिसिप्लिन के सभी 4 कॉर्नर्स को मेंटेन किया गया है और मैं मानता हूँ इसके कारण महंगाई की दर जो अब तक 5 साल में कंट्रोल रखने में भारतीय जनता पार्टी की नरेंद्र मोदी सरकार को सफलता मिली है, अगले साल भी महंगाई की दर नियंत्रित होगी। मित्रों, ये बजट एक सर्वांगीण बजट है। ये बजट ಇದು ರಾಷ್ಟ್ರಾಧ್ಯಕ್ಷ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಮಾತನಾಡುವಂಥದ್ದು ಸಾಮಾನ್ಯವಾಗಿ ಎಲೆಕ್ಷನ್ ಹತ್ರ ಇರೋದ್ರಿಂದ ಈ ರೀತಿಯಾದಂಥ ಒಂದು ಬಜೆಟ್ನ ನಿರೀಕ್ಷೆ ಇದ್ದೇ ಇತ್ತು, ಸಾಮಾನ್ಯ ಜನರಿಗೆ ಸಿಹಿ ಇದ್ದೇ ಇರುತ್ತೆ ಅಂತ ಶೈಲೇಂದ್ರ ಅವರು ಮಾತನಾಡ್ತಿದ್ರಿ. ಇದೊಂದು ಎಕ್ಸ್ಪೆಕ್ಟೆಡ್, ಎಲ್ರಿಗೂ ಕೂಡ ಗೊತ್ತಿತ್ತು ಈ ರೀತಿಯಾದಂಥ ಒಂದು ಎಲ್ಲ ಕೂಡ ಎಲ್ಲರೂ ಒಂದು ಸಮಾಧಾನ ಆಗುವಂಥ ಬಜೆಟ್ ಬರುತ್ತೆ ಅಂತ. ಇದು ಬೇಕಾಗಿರುತ್ತೆ ಅಂತ ಅನ್ಸುತ್ತಾ ಅಂತ ಆಡಳಿತ ಪಕ್ಷದ ಆ್ಯಂಗಲ್ನಲ್ಲಿ ಬೇಕು, ಬಟ್ ಓವರಾಲ್ ವಿರೋಧ ಪಕ್ಷದಿಂದ ನೋಡೋದಾದ್ರೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಈಗ ಮಾಡ್ತಾ ಇದ್ದಾರೆ. ರಿಯಾಕ್ಷನ್ ಎಲ್ಲ ಮಾಡ್ತಿದ್ದಾರೆ. ಈ ಇನ್ಕಮ್ ಟ್ಯಾಕ್ಸ್ ಮಾಡಿದಾರಲ್ಲ, ಅದು ಕಳೆದ 3 ಜನರಲ್ ಎಲೆಕ್ಷನ್ಗಳಲ್ಲೂ ಫಿಗರ್ ಔಟ್ ಆಗಿತ್ತು. ಓಕೆ, 3 ಅಂದರೆ 15 ವರ್ಷದಿಂದ ಇರೋ ಬೇಡಿಕೆ, ಅದಕ್ಕೂ ಮುಂಚಿಂದ ಇದೆ, ಅದು ಆಗಿರಲಿಲ್ಲ. ಅಂದರೆ ಒಂದು ಬಾಣ ಬತ್ತಳಿಕೆನಲ್ಲಿತ್ತು, ಅದನ್ನು ತೊಗೊಂಡು ಪ್ರಯೋಗಿಸಿದ್ದಾರೆ. ಈಗ ಅವ್ನು ಹುಡುಕ್ಬೇಕಾಗೇ ಇಲ್ಲ. ಈಗ 6,000 ಜನ ಕೊಟ್ಟಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ಸ್ಫೂರ್ತಿ ಬಂತು ಅಂತಲೋ, ಭಯ ಹುಡ್ತು ಅಂತಲೋ, ಅಥವಾ ಸ್ವಲ್ಪ ಅವ್ರೇನು ಹೇಳಿಬಿಟ್ರಲ್ಲ ಇನ್ನು ಮಾಡ್ತಿದ್ರೆ ಮರ್ಯಾದೆ ಹೋಗುತ್ತೆ ಅಂತಲೋ, ಅದೇ ದಾಟಿನಲ್ಲಿ ಹೋಗಿ 6,000 ರೂಪಾಯಿ ಕೊಟ್ಟಿದ್ದಾರೆ. ಯಾತಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ ಅವರು. ಆಮೇಲೆ ಯಾವ ಹೆಡ್ಡಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಲೋಕೇಶನ್ ಎಷ್ಟು ಅಂತ ಗೊತ್ತಿಲ್ಲ. ಈ ಬಜೆಟ್ಟು ಅದೇ ನನ್ನ ಆಕ್ಷೇಪಣೆ ಇದೆಯಲ್ಲ, ಯಾವ ಹೆಡ್ಡಲ್ಲಿ ಅಂತ ಕೊಟ್ಟಿದ್ದಾರೆ ಹೇಳಿಲ್ಲ, ಅಲೋಕೇಶನ್ ಎಷ್ಟು ಅಂತ ಹೇಳಿಲ್ಲ ಅಂತಂದಿದ್ದಕ್ಕೆ ಅವರು ಸೂಚ್ಯವಾಗಿ ಹೇಳಿದರು ಹಾರ್ಟಿಕಲ್ಚರು ಎಟ್ಸೆಟ್ರಾ ಅಲೈಡ್ ಇದೆಯಲ್ಲ, ಅಲೈಡ್ ಕ್ಷೇತ್ರಗಳಲ್ಲಿ ಸಬ್ಸಿಡಿ ಅವೆಲ್ಲ ಇದ್ದಾರೆ, ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿ ಕೊಡ್ತಾ ಇರೋದು ಅಂತಂದ್ರೆ ಅದು ಅವ್ರ ಇನ್ಫಾರ್ಮೇಷನ್ ಹೆಂಗೆ ಬಂದಿದೆ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೇಳದೇ ಇರೋದೇ ಜಾಸ್ತಿ ಇದೆ ಒಂದು. ಎರಡನೇದು ಹೇಳದೇ ಇರೋದೇನು ಅಂತ ಕೂಡ ಹೇಳ್ತೀನಿ. ಈ 6,000 ಕೊಟ್ಟಿದ್ದಾರಲ್ಲ, ಅದನ್ನು ಅನುಸರಿಸಿರೋದು ತೆಲಂಗಾಣ ಮತ್ತು ಒರಿಸ್ಸಾದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಅವರು ಹೇಳಿದರೆ ಅವರು ತೆಲಂಗಾಣ ಮತ್ತು ಒರಿಸ್ಸಾದಲ್ಲಿ ಬಿತ್ತನೆ ಬೀಜ ಎಟ್ಸೆಟ್ರಾ ಕೊಂಡ್ಕೋತಾರಲ್ಲ, ಮಳೆ ಬೀಳುತ್ತೆ, ಇನ್ನು ಶುರು ಮಾಡಬೇಕೆಲ್ಲನು ಖರ್ಚುಗಳು ಬರುತ್ತೆ. ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಈ ಉದ್ದೇಶಕ್ಕೆ ಕೊಡ್ತಾ ಇದ್ದೀವಿ ಅಂತ. ಅದನ್ನು ಇಷ್ಟು ಎಕರೆ ಇದ್ದರೆ ಇಷ್ಟು ಖರ್ಚು ಬರುತ್ತೆ, ನಾವು ಇಷ್ಟು ಕೊಡ್ತೀವಿ ಅಂತ ಅದೆಷ್ಟೋ ಒಂದು ಇಡುಗಂಟಾಗಿ ಒಂದು ಸತಿ ಕೊಟ್ಬಿಡ್ತಾರೆ. ಅದೇನು ಅವ್ರು ಇನ್ನೇನು ಲೆಕ್ಕನೂ ಕೇಳಲ್ಲ, ಏನು ಕೇಳಲ್ಲ. ಇಲ್ಲೂ ಇವ್ರು ಲೆಕ್ಕ ಕೇಳಲ್ಲ, ಬಟ್ ಯಾವ ಟೈಮಲ್ಲಿ ಕೊಡ್ತೀವಿ ಅದನ್ನು 2,000 ಕೊಡ್ತಾರೆ. ಅಲ್ಲಲ್ಲ, 2,000 ಕೊಡ್ತಾರೆ. 2,000 ಕೊಡ್ತಾರೆ. ಒಂದು ನಿಮಿಷ ಇರಿ, ಅವ್ರ ಎತ್ತರ ಇದ್ರೆ ಕೈ ಎತ್ತರ ಇದ್ರೆ ನೀವು ಮಾತಾಡ್ತಾರೆ, ಇಬ್ರು ಬೇಡ, ಸ್ವಲ್ಪ ಇದೆ, ನಾನು ಮುಗಿಸ್ಬಿಡ್ತೀನಿ, ನಾನೇನು ಹೆಚ್ಚಿಗೆ ಮಾತಾಡೋಣ. ಈಗ ನೀತಿ ಆಯೋಗದ ಒಂದು ಆವಾಗಲೇ ಅದೇ ನಿಂತೋಯ್ತು ಅಂತ ಹೇಳುವಾಗ, ನೀತಿ ಆಯೋಗ ಒಂದು ಪ್ರಪೋಸ್ ಮಾಡಿದೆ. ಏನು ಮಾಡಿದೆ ಅಂದರೆ, ಅದು ಇದೆಯಲ್ಲ 2 ರಾಜ್ಯದಲ್ಲಿ, ಅದನ್ನು ಅನುಸರಿಸೇನೋ ಆ ಥರದಲ್ಲಿ ಒಂದು ಮಾಡಿದೆ. ಅವ್ರು ಮಾಡಿರೋದೇನು ಅಂದರೆ, ಬೆಂಬಲ ಬೆಲೆ ಘೋಷಿಸ್ಬಿಡ್ತೀವಿ ನಾವು ನಮ್ಮ ದೇಶದಲ್ಲಿ. ಆ ಬೆಂಬಲ ಬೆಲೆ ಘೋಷಿಸಿದ್ರೆ ಆ ಬೆಂಬಲ ಬೆಲೆಗೆ ಸಂಗ್ರಹ ಮಾಡಲ್ಲ, ಪ್ರೊಕ್ಯೂರ್ ಮಾಡಲ್ಲ. ಆವಾಗ ಬೆಲೆಗಳು ಬೆಂಬಲ ಬೆಲೆಗಿಂತ ಕಡಿಮೆಗೆ ಹೋಗ್ಬಿಡ್ತೀವಿ ಓಪನ್ ಮಾರ್ಕೆಟಲ್ಲಿ, ಆದ್ರೂ ಪ್ರೊಕ್ಯೂರ್ಮೆಂಟ್ ಮಾಡಿರಲ್ಲ. ಇದು ನಷ್ಟ ಆಗಿರುತ್ತೆ. ಇಲ್ಲಿ ನೀವು ಅದು ನಷ್ಟ ಎಷ್ಟಾಗಿರುತ್ತೋ ಅದನ್ನ ಲೆಕ್ಕ ಹಾಕ್ಬೋದು. ಯಾಕೆಂದರೆ ಮಾರಿರೋದು ಅವ್ನು ಗೊತ್ತಿರುತ್ತೆ, ಅವ್ರು ಇಷ್ಟಕ್ಕೆ ಮಾರಿದ್ದಾರೆ ಅಂತ ಅಂದ್ಬಿಟ್ಟಿದ್ದಾನೆ. ಈ ಒಂದು ಡಿಸ್ಟ್ರಿಕ್ಟ್ ಅಂತ ಯೂನಿಟ್ ಮಾಡ್ಕೊಳ್ಳಿ ಅಂತಾರೆ. ಈ ಡಿಸ್ಟ್ರಿಕ್ಟ್ನಲ್ಲಿ ಈ ಬೆಳೆ ಬೆಂಬಲ ಬೆಲೆ ಘೋಷಿಸಿದ್ರೂ ಪ್ರೊಕ್ಯೂರ್ಮೆಂಟ್ ಮಾಡಲಿಲ್ಲ ಅಂತಂದರೆ ಅಷ್ಟಕ್ಕೆ ಹೋಗಬೇಕು ರೈತರು, ಅಷ್ಟು ತುಂಬಿ ಕೊಡ್ತಾರೆ. ಅದು ನಷ್ಟ ಆಗಿದ್ದನ್ನು ನಮ್ಮ ವಚನಬದ್ಧರಾಗಲಿಲ್ಲ ನಾವು, ಅದರಿಂದ ಅದನ್ನು ಕೊಟ್ಬಿಡ್ತೀವಿ. ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಇಲ್ಲ,
ಓಕೆ ಬೇರೆ ಡಿಸ್ಟ್ರಿಕ್ಟ್ ಪ್ರೊಕ್ಯೂರ್ಮೆಂಟ್ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ಪೂರ್ತಿ. ಇದು ನನ್ನ ಅಭಿಪ್ರಾಯ ಅಲ್ಲ, 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 ನನ್ನ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯ ಇಲ್ಲ. ನಾನು ಎಷ್ಟೋ ನಿಮ್ಮ ಅಭಿಪ್ರಾಯಗಳಿದೆ ಅಲ್ಲ, ನನ್ನ ನಿಮ್ಮ ಅಭಿಪ್ರಾಯಗಳಿದೆ ನನ್ನ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಇಲ್ಲ. ನಿಮ್ಮ ಆಶ್ರಯದಲ್ಲೇ ಕೆಲಸ ಮಾಡ್ತಾ ಇರುವಂತ ನಿಮ್ಮ ಸರ್ಕಾರ ನನ್ನ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಅಲ್ಲ ರೀ. ಬೇರೆಯವ್ರು ಬಿಡಿ ಮಾತಾಡೋದಕ್ಕೆ.